ಟೈಮಲ್ಲಿ ಏನಪ್ಪ ಅಂತಂದರೆ ಬೇಸಿಗೆ ಟೈಮು. ಅಂದರೆ ಬೇಸಿಗೆ ಟೈಮಲ್ಲಿ ಹೆಂಗಪ್ಪ ಅಂತಂದರೆ ಇವಾಗ ತುಂಬ ಜನಕ್ಕೆ ಆಗುವಂಥ ಪ್ರಾಬ್ಲಮ್ಸ್ಗಳೇನಪ್ಪ ಅಂತಂದರೆ ಕೋಳಿ ತೂಗುಡಿಸೋದು, ಮತ್ತು ಕೋಳಿ ಉಸಿರ ಮೇಲ್ಗಡೆ ಎಳೆಯೋದು, ಮತ್ತು ಕೆಳಗಡೆ ಉಸಿರು ಕೆಳಗಡೆ ಬಿಡೋದು, ಮತ್ತು ಈ ಥರದ್ದು ಒಂದಷ್ಟು ಪ್ರಾಬ್ಲಮ್ಸ್ಗಳು. ಅಂತಂದರೆ ತೂಗುಡಿಸ್ಕೊ ಕೂತ್ಕೊಳ್ಳೋದು, ಮತ್ತು ಜುಗುಡಿಸೋದು, ಮತ್ತು ಈ ಥರ ನೆಗಡಿ, ಶೀತ, ತಲೆನೋವು ಏನೇ ಇರ್ಬೋದು ಕೋಳಿಗೆ, ಏನೇ ರೋಗ ಬರ್ಬೋದು. ಮತ್ತು ಕೋಳಿಗಳಲ್ಲಿ ಏನೇ ಇದ್ರೂ ಕೂಡ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ಈಗ ಎಂಡ್ರೋಜಿನ್ ಪ್ಲಸ್ ಹಾಕ್ತಾ ಇರ್ತಾರೆ. ಎಂಡ್ರೋಜಿನ್ ಪ್ಲಸ್ ಹಾಕಿದ್ರೂ ಕೂಡ ನಿಮಗೆ ಆ ಕೋಳಿಗಳಿಗೆ ರೋಗ ಕಂಟ್ರೋಲ್ ಆಗೋದಿಲ್ಲ. ಅಂದರೆ ತುಂಬ ಜನ ಅಣ್ಣಂದಿರು ಕೇಳೋದು ಯಾವ ಥರನಪ್ಪ ಅಂತಂದರೆ, ಅದಕ್ಕೆಲ್ಲ ಔಷಧಿ ಏನು, ಮತ್ತು ಔಷಧಿಗಳು ಏನಿರುತ್ತೆ ಅದಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ಇಲ್ಲಿದೆ ನೋಡಿ B904 ಅಂತಂದರೆ ಇದು B904 ಅಂತ ಔಷಧಿ ಕರೀತಾರೆ. ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಸಿಂಪಲ್ ನೇಮ್ B904 ಇಷ್ಟೇ ಇದ್ರ ಹೆಸರು. ಬಟ್ ನೀವೇನು ಮಾಡಬೇಕು, ಇದನ್ನು ನೀವು ತೊಗೊಂಡು ಏನು ಮಾಡಬೇಕು, ಏನಕ್ಕಿದು ಯೂಸು ಅಂತ ತುಂಬ ಜನ ಕೇಳ್ತಾ ಇರ್ಬೋದು. ಅಂತಂದರೆ ನಿಮಗೆ ಏನಂತಕ್ಕೆ ಅಂತ ತುಂಬ ಜನ ಕೇಳೋದೇನಪ್ಪ ಅಂತಂದರೆ, ಇವಾಗ ಹೇಳ್ಬಿಟ್ಟೆ, ನೆಗಡಿ ಅಥವಾ ಶೀತ, ತಲೆನೋವು ಮತ್ತು ಈ ಥರದ ಪ್ರಾಬ್ಲಮ್ಸ್ಗಳಿಗೆಲ್ಲ ಇದೊಂದೇ ಮದ್ದು. ಅಂತಂದರೆ ಈಗ ಕಾಣಿಸ್ತಿದೆಯಲ್ಲ, ಇದು ಬಂದು ನಿಮಗೆ 200 ml ಅಂತಂದರೆ 200 ml ಡಬ್ಬ ಬಂದು ನಿಮಗೆ 230 ರೂಪಾಯಿ ಆಗುತ್ತೆ. ಅಂತಂದರೆ ಇದರಷ್ಟು ಸ್ಟ್ರಾಂಗ್ ಔಷಧಿ ಬಾಕಿದು ಇರುತ್ತೆ, ಬಟ್ ಇದು ಸ್ಟ್ರಾಂಗ್ ಇದೆ. ಅಂತಂದರೆ ಇದು ಬಂದು ನಿಮಗೆ ಕೋಳಿಗಳು ಜುಗುಡಿಸಿದ್ರೆ ಮತ್ತು ತೂಗುಡಿಸಿದ್ರೆ, ಮತ್ತು ಅದಕ್ಕೇನಾದರೂ ಶ್ವಾಸಕೋಶ ಇನ್ಫೆಕ್ಷನ್ ಆಗಿದ್ರೆ, ಮತ್ತು ಇಲ್ಲ ಅಂತಂದರೆ ಅದಕ್ಕೆ ಎನಿವನ್ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೋಳಿ ಮೇಲೆ ಸ್ಪ್ರೇ ಮಾಡುವಂಥದ್ದೇ B904. B904ನ ನಿಮ್ಮ ಕೋಳಿ ಮೇಲೆ ಯಾವ ಥರ ಸ್ಪ್ರೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದೀನಿ, ಕೊನೆವರೆಗೂ ನೋಡ್ಕೊಳ್ಳಿ. ಅಂತಂದರೆ ಇದನ್ನ ಯೂಸ್ ಮಾಡೋದಾಗೆ ಎಷ್ಟು ಲೀಟ್ರ್ ಹಾಕಬೇಕು, ಎಷ್ಟು ml ಹಾಕಬೇಕು ಅಂತ ತುಂಬ ಜನ ಕೇಳೋದಾಯಿತು. ಅಂತಂದರೆ 1 ಲೀಟ್ರಿಗೆ 10 ml ಹಾಕೊಂಡು ಯೂಸ್ ಮಾಡ್ಬೋದು ಇದನ್ನ. ಅಂತಂದರೆ B904ನ 1 ಲೀಟ್ರಿಗೆ 10 ml ಥರ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಬರ್ದಿರೋ ಥರ ಯೂಸ್ ಮಾಡ್ತೀನಿ ಅಂತಂದರೆ 1 ಲೀಟ್ರಿಗೆ 4 ಗ್ರಾಮ್ ಯೂಸ್ ಮಾಡಿ ಅಂತ ಹಾಕಿದರೆ, ನೀವು ಹಾಕೊತೀನಿ ಅಂತಂದರೆ ಆ ಥರನಾರು ಹಾಕೋಬೋದು. ಅಂತಂದರೆ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ, ನಾನು ಉಪಯೋಗಿಸಿ 100% ರಿಸಲ್ಟ್ ಬಂದಿದ್ರೆ ಮಾತ್ರ ಹಾಕೋದು, ಇಲ್ಲ ಅಂತಂದರೆ ಸುಮ್ಮನೆ ಹಾಕೋಕೆ ಹೋಗೋದಿಲ್ಲ. ಅಂತಂದರೆ ಈಗ ಎಂಡ್ರೋಜಿನ್ ಪ್ಲಸ್ ಏನಿತ್ತಪ್ಪ ಅಂತಂದರೆ, ಎಂಡ್ರೋಜಿನ್ ಪ್ಲಸ್ ಆಗ್ತಾಯಿದ್ರು ಕ್ಯೂರ್ ಆಗ್ತಿಲ್ಲ, ಮತ್ತು ರೋಗಗಳು ಕಂಟ್ರೋಲ್ ಆಗ್ತಿಲ್ಲ ಅಂತಂದಾಗ ಇನ್ನೇನಿಲ್ಲ ಅಂತಂದರೆ ಇದನ್ನ ಸ್ಪ್ರೇ ಮಾಡ್ಕೊಂಡ್ರೆ ಮುಗೀತು. B904ನ ಸ್ಪ್ರೇ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. 1 ಲೀಟ್ರ್ ಸಿಗುತ್ತೆ, 1 ಲೀಟ್ರ್ ಬೇಕು ಅಂದ್ರೆ 1 ಲೀಟ್ರ್ ಸಿಗುತ್ತೆ. ಇಲ್ಲ ಅಂತಂದರೆ 1 ಲೀಟ್ರ್ ತಂದರೆ ಒಂದು 3 ರಿಂದ 4 ಸಲ ಹಾಕ್ಬೋದು. ಇದನ್ನು ಒಂದು ಸಲ ಹಾಕೋಬೋದು ಅಷ್ಟೇ, ಅಲ್ಲ ಒಂದು ಸಲ ಇಲ್ಲ 2 ಸಲ ಹಾಕೋಬೋದು. ನೀವು ಎಷ್ಟು ಲೀಟ್ರಿಗೆ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.